ಕಾಂಗ್ರೆಸ್ನಲ್ಲಿ ಎಸ್ಟಿ ಸಮಾಜಕ್ಕೆ ಸ್ವಾತಂತ್ರ್ಯ ಇಲ್ಲ, ಸಭೆಗಳನ್ನು ಒಬ್ಬ ಮಹಾನುಭಾವರು ತಡಿತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರದವರ ಮೂಲಕ ಸಭೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಎಸ್ಟಿ ಸಮಾಜದ ಸಚಿವರ ಕೈ ಕಟ್ಟಿ ಹಾಕುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ಎಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹಾಗಿದ್ರೆ ಏನು ಮಾತನಾಡಿದ್ದಾರೆ ನೋಡೋಣ. ಕಾಂಗ್ರೆಸ್ನಲ್ಲಿ ಪಾಪ ಎಸ್ಟಿ ಸಮುದಾಯದವರಿಗೆ ಒಂದು ಮೀಟಿಂಗ್ ಮಾಡಲಿಕ್ಕೂ ಕೂಡ ಪಾಪ ಫ್ರೀಡಮ್ ಇಲ್ಲ. ಒಬ್ಬರು ಮಹಾನ್ ಭಾವರು ತಡೆ ಹೊಡ್ತಾರೆ, ಅಲ್ಲೆಲ್ಲೋ ಪಾಪ ಸೆಂಟ್ರಲ್ ನಾಯಕರನ್ನ ಕರ್ಕೊಂಬಂದು ಅವ್ರ ಮೂಲಕ ಎಸ್ಟಿ ಸಮುದಾಯದ ನಾಯಕರು ಎಸ್ಟಿ ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ನಾನು ಹೇಳ್ತಾ ಇರೋದು ವಾತಾವರಣ, ಅವರು ಒಳಗಡೆ ಒಂದು ಪಾರ್ಟಿನಲ್ಲಿ ಮೀಟಿಂಗ್ ಮಾಡ್ತಕ್ಕಂಥ ಕೂಡ ಅವಕಾಶ ಇಲ್ಲ. ಇವತ್ತು ಒಂದು ಇಲ್ಲಿ ನನಗೆ ಬೇಸರ ಆಗ್ತಕ್ಕಂಥದ್ದು ಏನು, ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಮಾತೆತ್ತಿದ್ರೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ಧ್ವನಿ ಎತ್ತಕ್ಕಂಥ ಪಕ್ಷ ನಮ್ಮ ದೇಶದಲ್ಲಿ ಯಾವ್ದಾರು ಇದ್ದರೆ ಅದು ಕಾಂಗ್ರೆಸ್ಸು ಅಂತಕ್ಕಂಥದ್ರನ್ನ ಹೇಳ್ತಾರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಏನು ಇಡೀ ರಾಜ್ಯ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ನಡೀತು, ಬೆಂಕಿ ಬಿತ್ತು ಮನೆಗೆ. ಕೊನೆಗೆ ಸಿಎಂ ಬಗ್ಗೆ ಮಾತನಾಡಿದ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚು, ಸಣ್ಣ ಮನಸ್ಸಿನ ಜನರಿಗೆ ಆ ಥರದ ಮನಸ್ಥಿತಿ ಇದೆ ಅಂತ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಮಾತನಾಡಿದ್ದಾರೆ ಹಾಗಿದ್ರೆ ನೋಡೋಣ. ನಾನು 40 ವರ್ಷ ಆಯಿತು ಅಸೆಂಬ್ಲಿಗೆ ಹೋಗಿ. 1985 ಟು 2025 40 ಆಗ್ತಿಲ್ವಾ? ಯಾವತ್ತೂ ನಾನು ಈ 40 ವರ್ಷದಲ್ಲಿ ಈ ಥರ ವರ್ತನೆ ನೋಡಲಿಲ್ಲ. ಹಿಡಿದು ಗಲಾಟೆ ಪ್ರತಿಭಟನೆ ಮಾಡಲಿ ಹಕ್ಕಿದೆ, ಆದರೆ ಸ್ಪೀಕರ್ ಅವರ ಕೂತಿರೋ ಸ್ಥಾನಕ್ಕೆ ಹೋಗಿ ಗಲಾಟೆ ಮಾಡಿ ಕಲಾಪದ ಕಾರ್ಯಕ್ಕೆ ಅಡಚಣೆ ಉಂಟು ಮಾಡಿ ಪೇಪರನ್ನು ಪತ್ರಿಕೆಗಳನ್ನು ಅವರು ಹರಿದು ಮುಖದ ಮೇಲೆ ಬೀಸಾಡೋದು ಅದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿಗೆ ಇಟ್ಸ್ ಅ ಗ್ರೇಟ್ ಇನ್ಸಲ್ಟ್ ಟು ದಿ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ. ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅಂದರೆ ಚರ್ಚೆ ಮಾಡಬೇಕು, ರಾಜ್ಯದ ಸಮಸ್ಯೆಗಳನ್ನು, ಜನರ ಸಮಸ್ಯೆಗಳನ್ನು, ಕಾಯ್ದೆ ಬಂದಾಗ ಜನರಿಗೆ ರಾಜ್ಯಕ್ಕೆ ಎಷ್ಟು ಉಪಯುಕ್ತ ಇದೆ, ಉಪಯುಕ್ತತೆ ಇಲ್ಲದೇ ಇದ್ದರೆ ಅದನ್ನು ಸರಿ ಮಾಡೋಕ್ಕೆ ಏನು ಸಲಹೆಗಳನ್ನು ಕೊಡಬೇಕು, ಅದನ್ನು ಇನ್ನೂ ಉತ್ತಮವಾಗಿ ಕಾಯ್ದೆನ ಹೆಂಗೆ ಮಾರ್ಪಾಡು ಮಾಡಬೇಕು, ದಟ್ ಈಸ್ ಕಾಲ್ಡ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ. ಡೆಮಾಕ್ರೆಟಿಕ್ ಫಂಕ್ಷನ್ ಸಕ್ಸಸ್ ಇರೋದು ಇನ್ ಎಫೆಕ್ಟಿವ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ, ದ ಡಿಬೇಟ್ ಇನ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಇನ್ ದಿ ಅಸೆಂಬ್ಲಿ. ಚರ್ಚೆಗಳು ಗುಣಾತ್ಮಕವಾಗಿರಬೇಕು, ವಿಷಯ ಆಧಾರಿತ ಇರಬೇಕು. ಡೆಮಾಕ್ರಸಿ ಇರೋದನ್ನೇ ಧರ್ಮ ಮತ್ತು ಜಾತಿಯನ್ನು ಹೊರತುಪಡಿಸಿ ದೇಶದ ಮತ್ತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ